So good morning, everyone. So we will revise our one more topic is that is electronic marketing. Okay, means marketing means we can say that the company how they will promote their goods and services with the help of using various electronic media. ಅಂದ್ರೆ ಏನು ಅನ್ಬೋದು ಮಾರ್ಕೆಟಿಂಗ್ ಅಂದ್ರೆ ನಾವು ಏನೇನು ಇಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಅಂದ್ರೆ ನಾವು ಏನು ಅನ್ಬೋದು ಇಲ್ಲಿ ಕಂಪ್ನೀಸ್ ಏನೇನು ಪ್ರಾಡಕ್ಟ್ಸ್ ಇರ್ತಾವೆ ಗೂಡ್ಸ್ ಇರ್ತಾವೆ ಏನೇನು ಸರ್ವಿಸಸ್ ಇರ್ತಾವೆ ಅವ್ರು ಹೆಂಗೆ ಪ್ರಮೋಟ್ ಮಾಡ್ತಾರೆ ಇನ್ ಇಲೆಕ್ಟ್ರಾನಿಕ್ ಮೀಡಿಯಾ. ಓಕೆ, ಹೌ ದೇ ವಿಲ್ ಪ್ರಮೋಟ್ ಅಂದ್ರೆ ವಾಟ್ ಆರ್ ದ ಮೀಡಿಯಾ ಅವ್ರು ಯುಟಿಲೈಸ್ ಮಾಡಿ ಹೆಂಗೆ ಪ್ರಮೋಟ್ ಮಾಡ್ತಾರೆ ಅವ್ರ ಪ್ರಾಡಕ್ಟ್ಸ್. ಲೈಕ್ ವಿ ಹ್ಯಾವ್ ಇಮೇಲ್ಸ್ ಮಾಡ್ತಾರೆ. ಓಕೆ, ಎಲೆಕ್ಟ್ರಾನಿಕ್ ಮೇಲ್ಸ್ ಅದಾವೆ. ಓಕೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಯೂಸ್ ಮಾಡ್ತಾರೆ. nowadays social media platform is huge, best ಐತಿ. ಸಪೋಸ್ ಏನಂದ್ರೆ ನಾವು ಹಾಗಂದ್ರೆ ವೈರಲ್ ಆಗದಂದ್ರೆ ಮುಗೀತು. ಓಕೆ, ಇಟ್ ವಿಲ್ ಬಿಕಮ್ ಓವರ್ ನೈಟ್ ಅದು ಪಾಪ್ಯುಲರ್ ಆಗ್ಬೋದು ಸೋಷಿಯಲ್ ಮೀಡಿಯಾ ಒಳಗೆ. ಓಕೆ, ದ್ಯಾಟ್ ವಿ ಯೂಸ್. ಓಕೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀರಿ, ಒಂದು ವೀಡಿಯೋಸ್ ಮಾಡ್ತೀರಿ, ಶಾರ್ಟ್ ವಿಡಿಯೋಸ್ ಮಾಡ್ತೀರಿ ವಿಚ್ ಸೇಸ್ ಥೌಸಂಡ್ಸ್ ಆಫ್ ವರ್ಡ್ಸ್, ವಿಚ್ ಸೇ ಥೌಸಂಡ್ಸ್ ಆಫ್ ವರ್ಡ್ಸ್. ಫಾರ್ ಎಕ್ಸಾಂಪಲ್ ನೋಡ್ರಿ, ಕ್ಯಾಡ್ಬರಿ ಪ್ರಾಡಕ್ಟ್ಸ್, ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಅವ್ರು ಹೆಂಗೆ ಪ್ರಮೋಟ್ ಮಾಡ್ತಾರೆ, ಟಿ ವಿ ಒಳಗೆ ಆ್ಯಡ್ಸ್ ಹೆಂಗೆ ತೊಗೊಬರ್ತಾರೆ. ದ ಮೇನ್ ಇಟ್ ಈಸ್ ಯೂಸ್ ಫಾರ್ ಫೆಸ್ಟಿವಲ್ಸ್ ಬಂದರೆ ದಿವಾಲಿ ಒಳಗೆ. ಓಕೆ, ಲೈಕ್ ಹೌ ವಿತ್ ದ ಇಮೋಷನ್ಸ್ ತೊಳಗೆ ಹೆಂಗೆ ಪ್ರಮೋಟ್ ಮಾಡ್ತಾರೆ ಡೈರಿ ಮಿಲ್ಕ್ ಚಾಕ್ಲೇಟ್ಸ್, ಕ್ಯಾಡ್ಬರಿ ಅವ್ರು ಹೆಂಗೆ ಅವ್ರ ಕಂಪ್ನಿ ಹೆಂಗೆ ಪ್ರಮೋಟ್ ಮಾಡ್ತಾರೆ ನೋಡಿರಿ, ಆ್ಯಡ್ಸ್ ಹೆಂಗೆ ಬರ್ತಾವೆ. ಆಜ್ ಕುಚ್ ಮೀಟಾ ಹೋ ಜಾಯ್ ಅಂದರೆ ದೇ ವಿಲ್ ಮೇನ್ಲಿ ಫೋಕಸ್ ಟು ದ ರಿಲೇಷನ್ಸ್. ಓಕೆ, ನೀವು ನೋಡ್ಬೋದು ಕ್ಯಾಡ್ಬರಿ ಪ್ರಾಡಕ್ಟ್ಸ್ ದೇ ವಿಲ್ ಮೇನ್ಲಿ ಫೋಕಸ್ ಟು ದ ರಿಲೇಷನ್ಸ್. ಓಕೆ, ಹೆಂಗೆ ಫುಡ್ ಸೆಲೆಬ್ರೇಟ್ ಮಾಡ್ತಾರೆ, ವೆಲ್ ಲೆಟ್ಸ್ ವಿ ವಿಲ್ ಸೆಲೆಬ್ರೇಟ್ ಹಂಗೆ ಅಂದ್ರೆ ಐಡಿಯಾಸ್ ಕಂಟೆಂಟ್ ತೊಗೊಂಬಂದು ಯೂಸ್ ಮಾಡ್ತಾರೆ. ಓಕೆ, ನಾವು ವಡೇಸ್ ಸೋಷಿಯಲ್ ಮೀಡಿಯಾಸ್ ನೋಡ್ರಿ, ಫೇಸ್ಬುಕ್ಸ್ ಬಂದವು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲೇನು ವೇರಿಯಸ್ ಪ್ರಾಡಕ್ಟ್ ಪ್ರಮೋಟ್ ಮಾಡ್ಲಿಕ್ಕೆ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಆ್ಯಂಡ್ ಒನ್ ಮೋರ್ ಹೇಳಿದೆ ಸರ್ಫ್ ಎಕ್ಸೆಲ್, ಅವ್ರು ಹೆಂಗೆ ಇಮೋಷನ್ಸ್ ಒಳಗೆ ಒಂದು ವಿಡಿಯೋ ಮಾಡಿ ಹೆಂಗೆ ಡೆವಲಪ್ ಮಾಡ್ತಾರೆ. ಸಪೋಸ್ ಏನಂದ್ರೆ ಫೆಸ್ಟಿವಲ್ಸ್ ಬಂತು, ಹೋಲಿ ಬಂದಂದ್ರೆ ಅವ್ರು ಹೆಂಗೆ ಆ್ಯಡ್ ತೊಗೊಂಡು ಬರ್ತಾರೆ. ಸಪೋಸ್ ಏನಂದ್ರೆ ಈದ್ ಬಂದಂದ್ರೆ ಅವ್ರು ಹೆಂಗೆ ಪ್ರಮೋಟ್ ಮಾಡ್ಲಿಕ್ಕೆ ಇನ್ ಎಲೆಕ್ಟ್ರಾನಿಕ್ ಮೀಡಿಯಾ. ಓಕೆ, ವಿತ್ ಹೆಲ್ಪ್ ಆಫ್ ಎಲೆಕ್ಟ್ರಾನಿಕ್ ಮೀಡಿಯಾ ಅವ್ರು ಹೆಂಗೆ ಕಂಟೆಂಟ್ ತೊಗೊಂಡು ಬರ್ಲಿಕ್ಕೆ. ಓಕೆ, ವಿತ್ ಹೆಲ್ಪ್ ಆಫ್ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಹೌ ದೇ ಆರ್ promoting their product and services, that is with the help of electronic marketing. Okay, see we can say we have n number of names for e-marketing. Okay, web marketing we can say, digital marketing no ಅನ್ಬೋದು, or we can say internet marketing, or we can say online marketing no ಅನ್ಬೋದು. all of these words are similar used for e-marketing. ಓಕೆ, ಎಕ್ಸಾಂಪಲ್ ಬಂದಿದ್ರೆ ವೆಬ್ ಮಾರ್ಕೆಟಿಂಗ್ ಬಂದಿದ್ರೆ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್. ಓಕೆ, ಡಿಜಿಟಲ್ ಮಾರ್ಕೆಟಿಂಗ್ ಬಂದ್ರೆ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಬನ್ನಿ. ನಾವು ಡೇಸ್ ಡಿಜಿಟಲ್ ಇಟ್ ಈಸ್ ಬಿಕಮ್ ಮೋರ್ ಪಾಪ್ಯುಲರ್. ಓಕೆ, ಕೋರ್ಸಸ್ ಬರ್ಲಿಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, 1 year 2 years courses they have coming. Okay, that we will say, we can say means it is a marketing of product or services. ಓಕೆ, ವಿ ಕ್ಯಾನ್ ಸೇ ದ್ಯಾಟ್ ಈ ಮಾರ್ಕೆಟಿಂಗ್ ಅಂದ್ರೆ ನಾವು ಏನನ್ಬೋದು, ಮಾರ್ಕೆಟಿಂಗ್ ಆಫ್ ಪ್ರಾಡಕ್ಟ್ಸ್ ಅಂದ್ರೆ ಡೂಯಿಂಗ್ ಪ್ರಮೋಷನ್ ಆಫ್ ದಿಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಬೈ ಯೂಸಿಂಗ್ ಇಂಟರ್ನೆಟ್. ಓಕೆ, ಬೈ ಯೂಸಿಂಗ್ ಇಂಟರ್ನೆಟ್ ವೇರ್ ದಿಸ್ ಕಂಪ್ನಿ is promoting their product or services, we can say, like using emails. We can say in everybody's email n number of mails ಬರ್ತವೆ, n number of mails ಬರ್ತಾವೆ. ಇಫ್ ನೀವು ಎನಿ ಯಾವ್ದಾರು ಬರ್ಬೋದು. ಓಕೆ, ಥ್ರೂ ದಿಸ್ ಕಂಪ್ನಿ ಸೆಂಡ್ ಪ್ರಮೋಟ್ ದೇರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಥ್ರೂ ಇಮೇಲ್, ಎಲೆಕ್ಟ್ರಾನಿಕ್ ಮೇಲ್ ಸೆಂಡ್ ಮಾಡ್ತಾರೆ. ಡೈಲಿ ಒಂದು ಡಾಟಾ ಕಲೆಕ್ಟ್ ಮಾಡ್ತಾರೆ, ಯಾರಿಗೆ ಅವ್ರ ಪ್ರಾಡಕ್ಟ್ ಯಾರ್ಯಾರಿಗೆ ಯೂಸ್ ಆಗ್ಲಿಕ್ಕೆ. ಓಕೆ, ಯಾವ ಕೆಟಗರಿ ಒಳಗೆ ಯೂಸ್ ಆಗ್ಬೋದು ಅವ್ರ ಮಂದಿಗೆ ಅವ್ರು ಇಮೇಲ್ ಮಾಡ್ಬೋದು. ಓಕೆ, we can say that it uses different technologies. Okay, e-marketing we can say it uses different technologies to connect the customers. ಓಕೆ, ಇವ್ರೇನು ಮಾಡ್ತಾರೆ, ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಒಳಗೆ ಕಂಪ್ನೀಸ್ ಏನು ಮಾಡ್ತಾರೆ, ಡಿಫ್ರೆಂಟ್ ಟೆಕ್ನಾಲಜೀಸ್ ಆ್ಯಂಡ್ ಯೂಸ್ ಮಾಡ್ತಾರೆ ಟು ಕನೆಕ್ಟ್ ದ ಕಸ್ಟಮರ್ಸ್ ಆ್ಯಂಡ್ ಬಿಸ್ನೆಸ್. ಎಸ್ಪೆಷಲಿ ಇನ್ ದ ಏರಿಯಾ ಆಫ್ ಇ ಮಾರ್ಕೆಟಿಂಗ್, especially in the area of technology, e-marketing has become very popular part of marketing strategies of different companies. Strategies ಅಂದರೆ ನಿಮ್ಮದು ಲಾಜಿಕ್ಸ್. ಓಕೆ, ಇನ್ ಸಿಂಪಲ್ ವರ್ಡ್ ಸ್ಟ್ರಾಟಜೀಸ್ ಅಂದರೆ ನಿಮ್ಮ ಕಂಪ್ನೀಸ್ ಲಾಜಿಕ್ ಯೂಸ್ ಮಾಡ್ಲಿಕ್ಕತ್ತಾರೆ ಟು ಪ್ರಮೋಟ್ ದೇರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಆನ್ಲೈನ್ ಮಾರ್ಕೆಟಿಂಗ್. ಸಿ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದರೆ ಸ್ಟ್ರಾಟಜಿ. ಓಕೆ, ಲಾಜಿಕ್ಸ್ ಏನೇನು ಯೂಸ್ ಮಾಡ್ಲಿಕ್ಕತ್ತ. ಓಕೆ, different companies to promote their product and services, that is called as e-marketing. e-marketing ಅಂದ್ರೆ ನಾವು ಏನು ಅನ್ಬೋದು,
ಇಲ್ಲೇ ಅನ್ಬೋದು ವೇರ್ ಕಂಪನಿ ಯೂಸಸ್ means market their product and services using different technologies use ಮಾಡ್ಲಿಕತ್ತ. Okay, wait, wait a minute. Okay, as you know we have studied the features of e-marketing. Okay, wait a minute. Features of e-marketing. Any features of the e-marketing? See, e-marketing is cheaper than traditional marketing. Okay, cheaper ಅಂದ್ರೆ ಕಡಿಮೆ less cost ಆಗ್ತದೆ. Okay, compared to traditional marketing such as newspaper, billboards. Then see, earlier ಏನಾಗ್ತಿತ್ತು, ಬಿಫೋರ್ ಮಾರ್ಕೆಟಿಂಗ್ ಅವಾಗ ಕಂಪ್ನಿ ಹೆಂಗೆ ಪ್ರಮೋಟ್ ಮಾಡ್ತಿದ್ರು. ಓಕೆ, ಅವ್ರು ಹೆಂಗೆ ಕಂಪ್ನಿ ಪ್ರಾಡಕ್ಟ್ ಮಾಡ್ತಿದ್ರು ಅಂದ್ರೆ ಹೆಂಗೆ ಪ್ರಮೋಟ್ ಮಾಡ್ತಿದ್ರು ದೇರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ನ್ಯೂಸ್ ಪೇಪರ್ ಆ್ಯಡ್ ಕೊಡ್ತಿದ್ರು. ಅದು ಆ್ಯಡ್ ಕೊಡಕ್ಕೆ ಹ್ಯೂಜ್ ಅಮೌಂಟ್ ಕೊಡಬೇಕು. ಆ್ಯಂಡ್ ಒನ್ ಮೋರ್, ಟಿ ವಿ ಒಳಗೆ ಆ್ಯಡ್ ಕೊಡ್ತಿದ್ರು. ಅವಾಗೂ ಟಿ ವಿ ಒಳಗೆ ಆ್ಯಡ್ ಕೊಡ್ತಿದ್ರು, ಅವಾಗೂ ಹ್ಯೂಜ್ ಕಾಸ್ಟ್ ಕೊಡಬೇಕು. ಓಕೆ, ಹೆಂಗೆ ಆ್ಯಡ್ಸ್ ಕೊಡ್ತಾರೆ. ಓಕೆ, ಯು ಕ್ಯಾನ್ ಸಿ 9 to 10 AM ಇಟ್ ಈಸ್ ಅ ಪ್ರೈಮ್ ಟೈಮ್ ಆಫ್ ಸೀಯಿಂಗ್ ದ ಆ್ಯಡ್. Okay, 9 AM to 10 AM, it is, sorry, 9 PM to 10 PM at night, it is a prime time where new ads bartav, because at that time only people will start watching the TV. Okay, from 9 PM to 10 PM it is a prime time. Many people watch TV at that time, the new ads will be there. Based upon to that ads percentage will ಕೊಡ್ತಾರೆ. ದಿಸ್ ಮಚ್ ಕೊಡ್ಬೇಕಂದ್ರೆ ಚಾನೆಲ್ಸ್ ಇದು ಮಾಡ್ತಾರೆ. ದ್ಯಾಟ್ ಮಚ್ ಪ್ರಾಫಿಟ್ ಯು ಶುಡ್ ಗಿವ್, ದ್ಯಾಟ್ ವಿಲ್ ಶೋ ಆ್ಯಡ್. ಮೊದಲು ನ್ಯೂಸ್ ಪೇಪರ್ ಒಳಗೆ ಬರ್ತಿದ್ರು, ಬಿಲ್ ಬೋರ್ಡ್ಸ್ ಮಾಡ್ತಿದ್ರು, ಬ್ಯಾನರ್ಸ್ ಮಾಡ್ತಿದ್ರು. ಓಕೆ, ಫಾರ್ ದ್ಯಾಟ್ ಪರ್ಪಸ್ ಹ್ಯೂಜ್ ಕಾಸ್ಟ್ ಬೇಕು ನೋಡ್ರಿ. ನ್ಯೂಸ್ ಪೇಪರ್ ಏನು ಮಾಡ್ತೀರಿ ನಾವು, ಒಂದು ದಿವ್ಸ 2 ದಿವಸ ಅಷ್ಟೇ ಓದ್ತೀವಿ. ಏನು ನಾವು ಕಂಟಿನ್ಯೂ ಅದು ನ್ಯೂಸ್ ಪೇಪರ್ ಓದಲ್ಲ. ಅವಾಗ ಏನಾಗ್ತಿದ್ರು, ಒಂದೇ ಒಂದು ನೋಡ್ತಿದ್ರು, ಬಿಡ್ತಿದ್ರು. ಬೋರ್ಡ್ಸು ಹಂಗೆ ಆಗ್ತಿದ್ರು, ಬ್ಯಾನರ್ಸ್ 1 ಮಂತ್ ಹಸಿದು ತೆಗೆದುಬಿಡ್ತಿದ್ದು. ಇಟ್ ಇಸ್ ಟ್ರೆಡಿಷನಲ್ ಅಂದ್ರೆ ಏನಾಗ್ತಿತ್ತು, ಹ್ಯೂಜ್ ಕಾಸ್ಟ್ ಆಗ್ತಿತ್ತು. ಬಟ್ ವೆನ್ ಇಟ್ ಕಮ್ಸ್ ಟು ದ ಇ ಮಾರ್ಕೆಟಿಂಗ್, ಇಲ್ಲೇನಾಗ್ತಾವೆ, ವೇ ವಿ ಕ್ಯಾನ್ ಗೆಟ್ ವೈಡ್ ರೇಂಜ್ ಆಫ್ ಆಡಿಯನ್ಸ್. ನಮ್ಮ ಆಡಿಯನ್ಸ್ ಜಾಸ್ತಿ ಸಿಗ್ತಾವೆ. ಓಕೆ, ವೆರಿ ನ್ಯೂಸ್ ಪೇಪರ್, ಬಿಲ್ ಬೋರ್ಡ್ಸ್, ಬ್ಯಾನರ್ಸ್ ಎಲ್ಲರೂ ನೋಡ್ಬೋದು, ನೋಡ್ತಾರೆ ಬಿಡ್ಬಿಡ್ತಾರೆ. ಇಟ್ ಕಮ್ಸ್ ಟು ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್, ವಿಲ್ ರೀಚ್ ಟು ದ ಅವರ್ ಟಾರ್ಗೆಟ್ ಆಡಿಯನ್ಸ್ ಯಾರದ ನಮ್ಮ ರೀಚ್ ಆಗ್ಬೋದು ವಿತ್ ದ ಲಿಮಿಟೆಡ್ ರಿಸೋರ್ಸಸ್. ದಟ್ ಈಸ್ ಕಾಲ್ಡ್ ಎಸ್ ಇ ಮಾರ್ಕೆಟಿಂಗ್. ಚೀಪರ್ ಐತಿ. ಅದಕ್ಕೆ ಚೀಪರ್ ಐತ್ರಿ, ವಿ ಯೂಸ್ ಇಲೆಕ್ಟ್ರಾನಿಕ್ ಮೀಡಿಯಾ, ಲೈಕ್ ಎಲ್ಲಿ ಕಾಸ್ಟ್ ಸೇವ್ ಲೆಸ್ ಆಗ್ಬೋದು. ಓಕೆ, ಸಿ ನೋಡ್ರಿ, ಒನ್ ಮೋರ್, ನಾವು ಆ್ಯಡ್ಸ್ ತರೋಸ್ರಿ. ಯೂಟ್ಯೂಬ್ ಒಳಗೆ ಒಂದು ಆ್ಯಡ್ ಬರ್ತದೆ, ಟಿ ವಿ ಒಳಗೆ ಆ್ಯಡ್ ಬರ್ತದೆ. ಓಕೆ, ಯೂಟ್ಯೂಬ್ ಒಳಗೆ ಏನು ಆ್ಯಡ್ ಬರ್ತದೆ ನೋಡ್ರಿ, ಅಲ್ಲಿ ಅವ್ರು ಏನು ಮಾಡ್ತಾರೆ, ಕಂಪ್ನಿನ ಕಡೆ ಏನು ಮಾಡ್ತಾರೆ, ಫೀಸ್ ಕಮ್ ತೊಗೋತಾರೆ, ಚಾರ್ಜ್ ಕಮ್ ಮಾಡ್ತಾರೆ. ಟಿ ವಿ ಒಳಗೆ ಸಪೋಸ್ ಒಂದು ಕಂಪ್ನಿ ಆ್ಯಡ್ ಕೊಡ್ಬೇಕಂದ್ರೆ ಅಲ್ಲಿ ಹ್ಯೂಜ್ ಕಾಸ್ಟ್ ಕೊಡಬೇಕು ಕಂಪ್ನಿ. ಓಕೆ, ಫಾರ್ ದ್ಯಾಟ್ ಪರ್ಪಸ್ ಮೋಸ್ಟ್ ಆಫ್ ದ ಕಂಪ್ನೀಸ್ ಆರ್ ಶಿಫ್ಟಿಂಗ್ ಟು ಯೂಟ್ಯೂಬ್. ಓಕೆ, ಯೂಟ್ಯೂಬ್ ಒಳಗೆ ಆ್ಯಡ್ ತೋರಿಸಿ ಮೆನಿ ಅಲ್ಲೇ ಅವ್ರು ಮಾರ್ಕೆಟಿಂಗ್ ಮಾಡ್ಲಿಕ್ಕತ್ತಾರೆ. ಈ ಮಾರ್ಕೆಟಿಂಗ್ ಒಳಗೆ ಯು ಕ್ಯಾನ್ ಸಿ ಯೂಟ್ಯೂಬ್ ಒಳಗೆ ಆ್ಯಡ್, ಅಲ್ಲಿನೂ ಆ್ಯಡ್ಸ್ ಬರ್ತಾವೆ. ಓಕೆ, ಟಿ ವಿ ಒಳಗೂ ಆ್ಯಡ್ ಬರ್ತಾವೆ. ಯೂಟ್ಯೂಬ್ ಒಳಗೆ ಏನೈತ್ರಿ, ಇಫ್ ಅ ಕಂಪ್ನಿ ವಾಂಟ್ ಟು ಪ್ರಮೋಟ್ ದೇರ್ ಕಂಪ್ನೀಸ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್, ಅಲ್ಲೇ ಸಮ್ ಪ್ರೈಸ್ ಕಡಿಮೆ ಇತ್ತು. ಟಿ ವಿ ಒಳಗೆ ಕಮ್ಮಿ ಇತ್ತು. ಬೈ ಕಮಿಂಗ್ ಫ್ಯೂಚರ್ ವಿ ಕ್ಯಾನ್ ಸೇ ಮೋಸ್ಟ್ ಆಫ್ ವಿಲ್ ಶಿಫ್ಟ್ ಟು ದ ಯೂಟ್ಯೂಬ್ ಓನ್ಲಿ, ಅಲ್ಲಿ ಕಡಿಮೆ ಐತಿ ಪ್ರೈಸ್. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡ್ರಿ, 24/7 365 days ಈ ಮಾರ್ಕೆಟಿಂಗ್, ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಏನು ಅನ್ಬೋದು, ಇಟ್ ವರ್ಕ್ಸ್ ಫಾರ್ 24 hours. 24 hours ವರ್ಕ್ ಆಗ್ಬೋದು, ವೀಕ್ಲಿ ವರ್ಕ್ ಆಗ್ತದೆ ಆ್ಯಂಡ್ ಇಯರ್ಲಿ ವರ್ಕ್ ಆಗ್ತದೆ. Okay, it works for 24 hours a day, 7 days a week, 365 days of the year. Does not matter whether you are homesick or sleeping or attending a casual meeting, but e-marketing always at work. Okay, always it will work. Okay, sometimes ನೋಡ್ರಿ, ಇ ಮಾರ್ಕೆಟಿಂಗ್ ಏನಾಗ್ತಾವೆ, ಮೊದಲು ನ್ಯೂಸ್ ಪೇಪರ್ ಆ್ಯಡ್ ಬರ್ತಿದ್ರು, ಅದು ಹೋಗಿಬಿಡ್ತಿದ್ರು. ಇದು ಇ ಮಾರ್ಕೆಟ್ ಒಳಗೆ ಏನೇನು ಪ್ರಾಡಕ್ಟ್ ಅನ್ನು ಕಂಪನಿ ಪ್ರಾಡಕ್ಟ್ ಮಾಡ್ತಾರೆ, ಅದು ಸ್ಟೋರ್ ಆಗ್ಬೋದು. if want to find, we can find ಆಗ್ಬೋದು. These are the main features of e-marketing. We can say that first, it is a cheaper. Okay, e-marketing ಏನೈತ್ರಿ, cheaper than traditional marketing ಐತಿ. ಓಕೆ, if you want to do marketing earlier ಆಗ್ತದಂದ್ರೆ ಹ್ಯೂಜ್ ಕಾಸ್ಟ್ ಆಗ್ತಿತ್ತು. ನ್ಯೂಸ್ ಪೇಪರ್ ಆ್ಯಡ್ ಕೊಡಬೇಕು, ಬೋನ್ ಬ್ಯಾನರ್ಸ್ ಮಾಡಬೇಕು. ಇಫ್ ರಿಮೂವ್ ದ್ಯಾಟ್ ಮೀನ್ಸ್, ಇಫ್ ಯು ಶಿಫ್ಟ್ ಟು ಇ ಮಾರ್ಕೆಟಿಂಗ್ ಮೀನ್ಸ್ ಕಾಸ್ಟ್ ಕಡಿಮೆ ಆಗ್ಬೋದು. ಆರ್ ಇಟ್ ವಿಲ್ ವರ್ಕ್ ಫಾರ್ 24 a day, 367 7 days in a week,
or 365 days ಅದು ಆಗ್ಬೋದು. Okay, next we have, okay, next we have types of email marketing, sorry, e-marketing. Okay, ಅಂದ್ರೆ ಇಲ್ಲಿ ಯಾವ್ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ತಾರೆ ಕಂಪ್ನಿ ಟು ಪ್ರಮೋಟ್ ದೇರ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್. ಓಕೆ, ಟೈಪ್ಸ್ ಆಫ್ ಇ ಮಾರ್ಕೆಟಿಂಗ್. ವೆನ್ ಯು ಟಾಕ್ ಅಬೌಟ್ ಡಿಜಿಟಲ್ ಆ್ಯಂಡ್, okay, digital and email marketing, then there are different types of methods of e-marketing. Okay, under in different methods are there, different methods of we have in e-marketing where a company products their services. And first is email marketing. Okay, email marketing under email, electronic mail, email marketing is considered a very effective and efficient because already you have your database of your target customer. Now sending emails about your product or services to your exact target customer only in a cheap but also a very effective. Okay, email marketing ಅಂದ್ರೆ ಹೇಳ್ಬೋದು ಇಟ್ ಈಸ್ ಅ ಮೋಸ್ಟ್ ಎಫೆಕ್ಟಿವ್ ಅನ್ಬೋದು, ಒಂದು ಎಫಿಷಿಯಂಟ್ ಇರ್ತದೆ ಬಿಕಾಸ್ ನಿಮ್ಮ ಕಡೆ ಆಲ್ರೆಡಿ ಡಾಟಾ ಇರ್ತದೆ. ಓಕೆ, ಡಾಟಾ ಆಫ್ ಯುವರ್ ಟಾರ್ಗೆಟ್ ಕಸ್ಟಮರ್ಸ್. ಓಕೆ, ನಿಮ್ಮ ಕಡೆ ಏನಾಗ್ತಾವೆ ಇಮೇಲ್ ಮಾರ್ಕೆಟಿಂಗ್ ಒಳಗೆ ಏನಾಗ್ತವೆ, ಕಂಪ್ನಿ ಕಡೆ ಒಂದು ಡಾಟಾ ಸ್ಟೋರೇಜ್ ಇರ್ಬೋದು. ಓಕೆ, ಅಂದ್ರೆ ಅಬೌಟ್ ಯುವರ್ ಟಾರ್ಗೆಟ್ ಕಸ್ಟಮರ್, ಯಾರಿಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಪ್ರಮೋಟ್ ಮಾಡಿದ್ರೆ, ಯಾರಿಗೆ ನೀವು ಇಮೇಲ್ ಮಾಡ್ತೀರಿ, ನಿಮ್ಮ ಕಡೆ ಸ್ಟೋರ್ ಇರ್ತದೆ. ಟು whom you want to promote your product and service, to your exact target customer. Target customer ಅಂದ್ರೆ the one who purchase their goods, for them we call as a target market. Okay, it is not only a cheap but also effective. ಅದು ಚೀಪ್ ಇರಂಗಿಲ್ಲ ಬಟ್ ಎಫೆಕ್ಟಿವ್ ಇರ್ತದೆ. ಓಕೆ, ನೀನು ನೋಡ್ಬೋದು ಎಲ್ಲರಿಗೆ ಇಮೇಲ್ಸ್ ಬರ್ಬೋದು. ಓಕೆ, ಐ ಥಿಂಕ್ ಎವ್ರಿ ಒನ್ ಯು ವಿಲ್ ಸಿ ದ ಇಮೇಲ್ಸ್ ಡೈಲಿ 100 to 200 ಮೇಲ್ಸ್ ಬರ್ತಾವೆ. ಓಕೆ, ಮೇಲ್ಸ್ ಬರ್ತಾವೆ. ಏನು ಅನ್ಬೋದು, ಇಟ್ ಈಸ್ ಒನ್ ಎಫೆಕ್ಟಿವ್ ಅನ್ಬೋದು, ಎಫಿಷಿಯೆಂಟು ಅನ್ಬೋದು, ಎಫೆಕ್ಟಿವ್ನು ಅನ್ಬೋದು. ಬಿಕಾಸ್ ಕಂಪ್ನಿ ಕಡೆ ಆಲ್ರೆಡಿ ಒಂದು ಡಾಟಾ ಬೇಸ್ ಇರ್ತದೆ ಅಬೌಟ್ ದ ಟಾರ್ಗೆಟ್ ಕಸ್ಟಮರ್ಸ್ ಟು ಹೂಮ್ ದೇ ವಾಂಟ್, ದೇ ಕ್ಯಾನ್ ಸೆಂಡ್ ದೇರ್ ಇಮೇಲ್ಸ್ ಟು ದೇರ್ ಕಸ್ಟಮರ್ಸ್, ಟು ದೇರ್ ಟಾರ್ಗೆಟ್ ಕಸ್ಟಮರ್ಸ್, ಅದು ಅನ್ಬೋದು. ಓಕೆ, ನೆಕ್ಸ್ಟ್ ವಿ ಹ್ಯಾವ್, social media marketing. Okay, another platform of types of e-marketing we can say social media marketing. Okay, social media is a great source of directly communicate with your customers to increase your product awareness. It could be done by all of the social media channels like LinkedIn. Okay, I think all of you have heard about LinkedIn. Okay, LinkedIn ಅದಾವ, Facebook of course you know, Instagram you know, okay, Twitter we have, Google, okay, and YouTube. Okay, ಟ್ವಿಟರ್ ಅಂದರೆ ನೀವು ನಾವು ನೋಡ್ಬೋದು, ಇಟ್ ಈಸ್ ಅ ಶಾರ್ಟ್ ಮೆಸೇಜ್ ಒಳಗೆ ಕನ್ವಿನ್ಸ್ ಕೊಡಬೇಕು. ಓಕೆ, ಟ್ವಿಟರ್ ಅಂದರೆ ಏನು ರೀ, ಸಪೋಸ್ ವಾಟ್ ಎವರ್ ಫೀಲ್ ಯು ಕ್ಯಾನ್ ಟ್ವೀಟ್ ಮಾಡ್ಬೋದು ಇನ್ ದ ಶಾರ್ಟ್ ಸೆಂಟೆನ್ಸ್. ಅಲ್ಲಿ ಏನಿರ್ತಾವೆ, ವರ್ಡ್ಸ್ ಕಡಿಮೆ ಇರ್ತಾವೆ ಇನ್ ಟ್ವಿಟರ್ ಒಳಗೆ. ಲೈಕ್ ವರ್ಡ್ಸ್ ಕಡಿಮೆ ಇರ್ತಾವೆ, 50 to 60 80 ಆರ್ 90 ವರ್ಡ್ಸ್ ಅಷ್ಟೇ ನೀವು ಟೈಪ್ ಮಾಡ್ಬೋದು. ಓಕೆ, ಅಲ್ಲಿ ಏನು ಅಂತ ಟ್ವೀಟ್, ಶಾರ್ಟ್ ಒಳಗೆ ಟ್ವೀಟ್ ಮಾಡ್ಬೋದು. ಆ್ಯಂಡ್ ವಿ ಹ್ಯಾವ್ ಯೂಟ್ಯೂಬ್ ಅದಾವ, ಸಮ್ ಆಫ್ ದ ಇಂಪಾರ್ಟೆಂಟ್ ಅಡ್ವಾಂಟೇಜಸ್ ಆಫ್ ಸೋಷಿಯಲ್ ಮೀಡಿಯಾ. ಓಕೆ, ನೆಕ್ಸ್ಟ್ ಸ್ಲೈಡ್ ಒಳಗೈತಿ. ಸೋಷಿಯಲ್ ಮೀಡಿಯಾ ಅಂದರೆ ಏನು ರೀ, ವಿ ಕ್ಯಾನ್ ಸೇ ಇಟ್ ಈಸ್ ಅ ಗ್ರೇಟ್ ಸೋರ್ಸ್. ನಾವು ಸೋಷಿಯಲ್ ಮೀಡಿಯಾ ಒಳಗೆ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡ್ಬೋದು ವಿತ್ ಯುವರ್ ಕಸ್ಟಮರ್ಸ್. ಓಕೆ, ನೋಡ್ರಿ ಫೇಸ್ಬುಕ್ ಒಳಗೆ ಸಪೋಸ್ ನಾವು ಏನಾರ ನಮ್ಮ ಪ್ರಾಡಕ್ಟ್ ಬಗ್ಗೆ ಪ್ರಮೋಟ್ ಮಾಡಿದ್ರು, ಅಲ್ಲೇ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡ್ಬೋದು. ಓಕೆ, ಸೇಮ್ ಇನ್ ಯೂಟ್ಯೂಬ್ ಒಳಗೆ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡ್ಬೋದು. Okay, same in Facebook, Instagram also, where we can directly communicate with our customers to increase the product awareness. ಅಲ್ಲಿ communicate ಮಾಡ್ಬೋದು, or where we can increase our product awareness also. Okay, it can be done by various methods. Okay, like LinkedIn. Okay, nowadays most of the companies are using YouTube, okay, to promote their product and services, because ಅಲ್ಲಿ ಬ್ಲಾಗರ್ಸ್ ಇರ್ತಾರೆ. ಓಕೆ, ಯೂಟ್ಯೂಬ್ಸ್ ಒಳಗೆ ಬ್ಲಾಗರ್ಸ್ ಇರ್ತಾರೆ, ಲೈಕ್ ದೇರ್ ವಿಲ್ ಬಿ ಮಿಲಿಯನ್ಸ್ ಫಾಲೋವರ್ಸ್ ಇರ್ತಾರೆ, ಅವ್ರು ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಅವ್ರಿಗೆ ಅಲ್ಲಿ ಪ್ರಮೋಟ್ ಮಾಡ್ಬೋದು ಅಲ್ಲಿ ಅನ್ಬೋದು. ಓಕೆ, ಫೇಸ್ಬುಕ್ ಒಳಗೆ ಅಲ್ಲಿ ಯಾರಿಗೂ ಪ್ರಮೋಟ್ ಮಾಡ್ಬೋದು, ಅವೇರ್ನೆಸ್ ಕೊಡ್ಬೋದು ಆಫ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್. ಇಲ್ಲಿ ಸೋಷಿಯಲ್ ಮೀಡಿಯಾ ಒಳಗೆ ಏನಾಗ್ತದೆ, ನಮ್ಗೆ ಡೈರೆಕ್ಟ್ಲಿ ರೆಸ್ಪಾನ್ಸ್ ಸಿಗ್ಬೋದು. ಓಕೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಒಳಗೆ ಕಂಪ್ನಿಗೆ ಏನಾಗ್ತದೆ, ಅವ್ರು ಡೈರೆಕ್ಟ್ ರೆಸ್ಪಾನ್ಸ್ ಸಿಗ್ಬೋದು, ಆರ್ ಈಸಿಲಿ ಅವೇರ್ನೆಸ್ ನಾವು ಮಾಡ್ಬೋದು. ಓಕೆ, ದೇರ್ ಆರ್ ದ ಸಮ್ ಅಡ್ವಾಂಟೇಜಸ್ ಆಫ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ವಿ ಹ್ಯಾವ್. ವೇಟ್ ಅಂದ್ರೆ
Okay, there are various advantages of social media. We can say that increase product awareness. Okay, product awareness and reputation means more sales. Okay, once if you put any promote now ಮಾಡಿದಂದ್ರೆ in electronic marketing ಅಂದ್ರೆ ನಮ್ಮ ಪ್ರಾಡಕ್ಟ್ ಅವೇರ್ನೆಸ್ ಆಗ್ತದೆ ಅಂದ್ರೆ ಅವೇರ್ನೆಸ್ ಆಗ್ಬೋದು ಆರ್ ಇಫ್ ಅವೇರ್ನೆಸ್ ಗುಡ್ ಅದಂದ್ರೆ ಸೇಲ್ಸ್ನು ಜಾಸ್ತಿ ಆಗ್ಬೋದು ಇನ್ ಸೋಷಿಯಲ್ ಮೀಡಿಯಾ ಒಳಗೆ ಮತ್ತೆ ಇಲ್ಲಿ ನಾವು ಡೈರೆಕ್ಟ್ಲಿ ಕಮ್ಯುನಿಕೇಟ್ ಮಾಡ್ಬೋದು ವಿತ್ ದ ಕಸ್ಟಮರ್ಸ್ ಇನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಒಳಗೆ ಏನಂತಂದು ವೇರ್ ವಿ ಕ್ಯಾನ್ ಡೈರೆಕ್ಟ್ಲಿ ಕಮ್ಯುನಿಕೇಟ್ ಅಂದ್ರೆ ಕನೆಕ್ಟ್ ಮಾಡ್ಬೋದು ವಿತ್ ದ ಕಸ್ಟಮರ್ಸ್ ಆ್ಯಂಡ್ ಇನ್ಕ್ರೀಸ್ ದ ಬ್ರ್ಯಾಂಡ್ ಲಾಯಲಿಟಿ. Okay, you can increase the number of visits to your websites and rank in the search engine. Okay, ಐ ಥಿಂಕ್ ನೀವು ನಾವು ವೆಬ್ಸೈಟ್ಸ್ನು ಇನ್ಕ್ರೀಸ್ ಮಾಡ್ಬೋದು. ಓಕೆ, ಸಪೋಸ್ ಯಾರು ನಮ್ಮ ವೆಬ್ಸೈಟ್ ಒಳಗೆ ಬಂದು ನಮ್ಮ ಕಂಪ್ನಿ ಬಗ್ಗೆ ಸರ್ಚ್ ಮಾಡ್ಲಿಕ್ಕೆ ಅದರೂ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಟಾರ್ಗೆಟಿಂಗ್ ದ ಎಕ್ಸಾಕ್ಟ್ ಆಡಿಯನ್ಸ್ ವಿತ್ ದ ಹೆಲ್ಪ್ ಆಫ್ ನೋ ಮೋರ್ ಅಬೌಟ್ ಯುವರ್ ಕಸ್ಟಮರ್ಸ್ ನೀಡ್ಸ್. ಇನ್ ಸೋಷಿಯಲ್ ಮೀಡಿಯಾ ಒಳಗೆ ಏನಾಗ್ಬೋದು, ವಿ ಕ್ಯಾನ್ ಟಾರ್ಗೆಟ್ ಅವರ್ ಎಕ್ಸಾಕ್ಟ್ ಕಸ್ಟಮರ್ಸ್. ನಾವು ಟಾರ್ಗೆಟ್ ಅವರ್ ಎಕ್ಸಾಕ್ಟ್ ಟಾರ್ಗೆಟ್ ಕಸ್ಟಮರ್ಸ್ ನಾವು ಫೈಂಡ್ ಮಾಡ್ಬೋದು ವಿತ್ ಹೆಲ್ಪ್ ಆಫ್ ಯುವರ್ ಕಸ್ಟಮರ್ಸ್ ನೀಡ್ಸ್. ಓಕೆ, this was about that. And another we have, next we have video marketing. Okay, video marketing, it means it says that a picture is worth 1,000 words and video is worth thousands of pictures. Okay, you can catch the attention or emotions of your target market by showing them a video clip about your